ನೀವು ಇಂತಹ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ದೀರಾ? ಹಾಗಿದ್ರೆ ವಿಡಿಯೋ ನಿಮಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟೋಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಇವತ್ತು ಈ ಮೂರು ಕ್ರೀಮ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಗೋರಿ ಕ್ರೀಮ್. ಇದು ಒಂದು ಪಾಕಿಸ್ತಾನ್ ಬೇಸ್ಡ್ ಕಂಪನಿ. ಇದ್ರೊಳಗೆ ಏನೇನ್ ಮೆಡಿಸಿನ್ಸ್ ಹಾಕಿದರೆ, ಏನೇನ್ ಫಾರ್ಮುಲೇಷನ್ ಇದೆ ಅಂತ ಅವ್ರು ಇನ್ನೂ ಕಂಪ್ಲೀಟ್ ಆಗಿ ರಿವೀಲ್ ಮಾಡಿಲ್ಲ. ಬಟ್ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದ್ರಿಂದ ಇದ್ರೊಳಗೆ ಹೈಡ್ರೋಕ್ವಿನಾನ್ ಅನ್ನೋ ಒಂದು ಸ್ಕಿನ್ ಲೈಟ್ನಿಂಗ್ ಏಜೆಂಟ್, ಮತ್ತೆ ಟಾಪಿಕಲ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಮತ್ತೆ ಮರ್ಕ್ಯೂರಿ ಆಡ್ ಮಾಡಿದ್ದಾರೆ. ಎರಡನೇ ಕ್ರೀಮ್ ಬಂದ್ಬಿಟ್ಟು ಫೈಜಾ. ಇದು ಒಂದು ಪಾಕಿಸ್ತಾನ್ ಬೇಸ್ಡ್ ಕಂಪನಿ. ಇದ್ರೊಳಗೂ ಅಷ್ಟೇ ಹೈಡ್ರೋಕ್ವಿನಾನ್, ಟಾಪಿಕಲ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಮತ್ತೆ ಮರ್ಕ್ಯೂರಿ ಕಂಡು ಬಂದಿದೆ. ಮೂರನೇ ಕ್ರೀಮ್ ಬಂದ್ಬಿಟ್ಟು ಕಾಶ್ಮೀರಿ ಮೂನ್ಶೈನ್. ಇದು ಇಂಡಿಯನ್ ಬೇಸ್ಡ್ ಕಂಪನಿನೇ. ಇದ್ರೊಳಗೆ ಯಾವುದೇ ತರಹದ ಮರ್ಕ್ಯೂರಿ ಕಂಡು ಬಂದಿಲ್ಲ, ಆದ್ರೆ ಇದ್ರೊಳಗೆ ಟಾಪಿಕಲ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಕಂಡು ಬಂದಿದೆ. ಇವು ಮೂರನ್ನು ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡೋದಕ್ಕೆ, ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ, ಎಕ್ನೆ ಮಾರ್ಕ್ಸ್ ನ ಕಡಿಮೆ ಮಾಡೋದಕ್ಕೆ, ಫೇಸ್ ಡಲ್ನೆಸ್ ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡಬಹುದು ಅಂತ ಕಂಪನಿಯವರು ಹೇಳ್ತಾ ಇದ್ದಾರೆ. ಆದ್ರೆ ಇದು ಜಸ್ಟ್ ಮೆಲನಿನ್ ಸಿಂಥೆಸಿಸ್, ಅಂದ್ರೆ ನಮ್ಮ ಸ್ಕಿನ್ಗೆ ಕೊಡುವಂತಹ ಕಲರ್ ಏನ್ ಕೊಡುತ್ತಲ್ಲ ಮೆಲನಿನ್ ಅನ್ನೋದು, ಅದನ್ನ ಟೆಂಪರರಿ ಆಗಿ ಸಪ್ರೆಸ್ ಮಾಡ್ತಾ ಇದೆ. ಮತ್ತೆ ನೀವು ಯಾವ ರೀಜನ್ಗೆ ಹಚ್ಕೊಂತೀರಾ ಆ ರೀಜನ್ಗೆ ಬ್ಲಡ್ ಸಪ್ಲೈನ ಜಸ್ಟ್ ಜಾಸ್ತಿ ಮಾಡುತ್ತೆ. ಸೊ ಟೆಂಪರರಿ ಆಗಿ ನಿಮ್ಗೆ ಫೇಸ್ ಬ್ರೈಟ್ ಆಗ್ತಾ ಇದೆ, ಫೇಸ್ ನಿಂದ ಡಲ್ನೆಸ್ ಕಡಿಮೆ ಆಗ್ತಾ ಇದೆ, ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಗೋರಿ ಮತ್ತೆ ಫೈಜಾ ಕ್ರೀಮ್ ಅಲ್ಲಿ ಮೇನ್ ಆಗಿ ಕಂಡು ಬಂದಿರೋದು ಮರ್ಕ್ಯೂರಿಯಿಂದ. ಆಲ್ರೆಡಿ ಪಾಕಿಸ್ತಾನ್, ಲಾಹೋರ್ ಮತ್ತೆ ಕರಾಚಿಲಿ ಆಲ್ರೆಡಿ ಅವರೇ ಈ ಕ್ರೀಮ್ ನ ಬ್ಯಾನ್ ಮಾಡಿದ್ದಾರೆ. ಬಟ್ ನಮ್ಮ ಇಂಡಿಯನ್ಸ್ ಇನ್ನೂ ತಗೊಂಡು ಹಚ್ಕೊಂತಾ ಇದ್ದಾರೆ. ಆಸ್ ಪರ್ FDA, ಯಾವುದೇ ಕಾಸ್ಮೆಟಿಕ್ ಕ್ರೀಮ್ ಗಳಿಗೆ ಮರ್ಕ್ಯೂರಿ ಬೇಕಂದ್ರೆ ಇಟ್ ಶುಡ್ ಬಿ ಲೆಸ್ ದೆನ್ 1 ಪಾರ್ಟಿಕಲ್ ಪರ್ ಮಿಲಿಯನ್. 1 ಪಾರ್ಟಿಕಲ್ ಮಿಲಿಯನ್ ಕಿಂತ ಕಡಿಮೆ ಇರಬೇಕು. ಬಟ್ ಈ ಕ್ರೀಮ್ಸ್ ಗಳಲ್ಲಿ 4,000 14,000 ಪಾರ್ಟಿಕಲ್ ಪರ್ ಮಿಲಿಯನ್ ಕಂಡು ಬಂದಿದೆ. ಇದು ಇಂತಹ ಕ್ರೀಮ್ ಹಚ್ಕೊಳ್ಳೋದ್ರಿಂದ ನಿಮಗೆ ಜಸ್ಟ್ ಫೇಸಿಗೆ ಅಷ್ಟೇ ಅಲ್ಲ, ಮರ್ಕ್ಯೂರಿ ನಿಮ್ಮ ಬಾಡಿ ಒಳಗೆ ಪೆನಿಟ್ರೇಟ್ ಆಯ್ತು ಅಂದ್ರೆ ನಿಮಗೆ ನರಮಂಡಲದಲ್ಲಿ ಪ್ರಾಬ್ಲಮ್ ಬರ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಅಥವಾ ನಿಮಗೆ ಕ್ಯಾನ್ಸರ್ ಸತೆಗೆ ಬರ್ಬೋದು. ನೀವು ಪ್ರೆಗ್ನೆನ್ಸಿಲಿ ಇದನ್ನೆಲ್ಲ ರೆಗ್ಯುಲರ್ ಆಗಿ ಹಚ್ಕೊಂತಾ ಇದ್ದೀರಾ ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ಮಗುಗೆ ಸಹ ಪ್ರಾಬ್ಲಮ್ ಆಗ್ಬೋದು. ಸೊ ನೀವು ಇಂತಹ ಕ್ರೀಮ್ಗಳನ್ನ ಏನಾದ್ರು ಬಳಸ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹತ್ತಿರದ ವೈದ್ಯರ ಸಂಪರ್ಕ ಮಾಡ್ಕೊಳ್ಳಿ. ಅವ್ರನ್ನ ಹೆಲ್ಪ್ ತಗೊಂಡು ಈ ಕ್ರೀಮ್ನ ಯಾವ ತರ ಬಿಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ನನ್ನ ಕಡೆಯಿಂದ ಕನ್ಸಲ್ಟೇಷನ್ ಬೇಕಿತ್ತು ಅಂದ್ರೆ ನನ್ನನ್ನು ಬಂದು ಭೇಟಿಯಾಗಿ. ನಮಸ್ತೆ.